ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಪವಿತ್ರ ಗೌಡ ಮಗಳ ಭಾವನಾತ್ಮಕ ಪೋಸ್ಟ್. ತಾಯಿಯನ್ನ ನೆನೆದು ಬರಹವೊಂದನ್ನ ಬರೆದಿದ್ದಾರೆ. ಪರಿಸ್ಥಿತಿ ಎಂಥದ್ದೇ ಇರಲಿ, ನನ್ನ ತಾಯಿ ಎಂದಿಗೂ ಕೂಡ ನನಗೆ ಬೆಸ್ಟ್ ಅಂತ ಹೇಳಿ ಬರೆದಿರುವಂಥದ್ದು. ಇಂತಹ ತಾಯಿಯನ್ನ ಪಡೆದಂತಹ ನಾನೇ ಧನ್ಯಳು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಲವ್ ಯು ಅಮ್ಮ ಅಂಥೇಳಿ ಕೂಡ ಅವರು ಉಲ್ಲೇಖಿಸಿರುವಂಥದ್ದು. ಪ್ರತಿಯೊಬ್ಬ ಮಗಳಿಗೂ ಕೂಡ ತಾಯಿ ಯಾವಾಗಲೂ ಕೂಡ ಬೆಸ್ಟ್ ಆಗಿರ್ತಾರೆ. ಈಗ ಸಿಂಗಲ್ ಪೇರೆಂಟ್ ಆಗಿರುವಂತಹ ಪವಿತ್ರ ಗೌಡ ಅವರು ಜೈಲಿನಲ್ಲಿದ್ದಾರೆ, ಕೊಲೆ ಕೇಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಾಯಿಯನ್ನು ನೆನೆದು ಮಗಳು ಒಂದು ಪತ್ರವನ್ನು ಬರೆದಿರುವಂಥದ್ದು, ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಒಂದು ಕಡೆ ಪವಿತ್ರ ಗೌಡ ಜೈಲಿನಲ್ಲಿ ಟೆನ್ಷನ್ನಲ್ಲಿದ್ದಾರೆ, ಈ ನಡುವೆ ಅವರ ಮಗಳ ಭಾವನಾತ್ಮಕ ಪತ್ರ ಪೋಸ್ಟ್ ಏನಿದೆ ಇದರಲ್ಲಿ ಅಂತ? ಪ್ರೇಮ್, ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ ತಾಯಿ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದೆ. ಅವರ ಮಗಳು ಇವತ್ತು ಚಾರ್ಜ್ ಶೀಟ್ ಆದ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಅವರ ಪರವಾಗಿ ಪೋಸ್ಟನ್ನು ಮಾಡಿರುವಂಥದ್ದು. ಸವಿರವಾಗಿ ತನ್ನ ತಾಯಿ ನನಗೆ ಬೆಸ್ಟ್ ಅಮ್ಮ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿ ಐ ಲವ್ ಯು ಅಮ್ಮ ಅನ್ನುವಂಥ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಜೊತೆಗೆ ಎಲ್ಲಿದ್ದರೂ ಕೂಡ ನಮ್ಮ ತಾಯಿ ನನಗೆ ಬೆಸ್ಟ್ ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂತಹ ಒಂದು ಪೋಸ್ಟನ್ನು ಬರೆದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಜೊತೆಗೆ ಒಂದು ಫೋಟೋ ಕೂಡ ಅಪ್ಲೋಡನ್ನು ಮಾಡಿರುವಂಥದ್ದು. ಪವಿತ್ರ ಗೌಡ ಅವರನ್ನು ತಬ್ಬಿಕೊಂಡಿರುವಂಥ ಒಂದು ಫೋಟೋವನ್ನು ಹಾಕಿ ಭಾವನಾತ್ಮಕವಾಗಿ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ನನ್ನ ತಾಯಿ ಏನೇ ಮಾಡಿದರೂ ಕೂಡ ನನಗೆ ಬೆಸ್ಟ್ ಅನ್ನುವಂಥ ಒಂದು ಸಂದೇಶವನ್ನು ಸಾರಿರುವಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ನನಗೆ ನನ್ನ ತಾಯಿ ಬೆಸ್ಟ್ ಅನ್ನುವಂಥ ಸಂದೇಶವನ್ನು ಸಾರಿರುವಂಥ ಪೋಸ್ಟ್ ಹಾಕಿದ್ದಾರೆ. ಪ್ರೇಮ್, ಓಕೆ ನಾಗೇಶ್, ಈ ಹಿಂದೆ ಸಾಕಷ್ಟು ಬಾರಿ ಪವಿತ್ರ ಗೌಡ ಅವರನ್ನು ಜೈಲಿನಲ್ಲಿ ಭೇಟಿಯಾಗಿದ್ರು ಅವರ ಮಗಳು. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಕಾಕತಾಳೀಯವೋ ಏನೋ ಒಂದು ಭಾವನಾತ್ಮಕ ಪೋಸ್ಟನ್ನು ಕೂಡ ಬರೆದಿರುವಂತಹದ್ದು ಈಗಲೇ ಯಾಕೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಇದು ಹಲವು ಬಾರಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗಲೂ ಜೈಲಿನಲ್ಲೇ ಇದ್ದಾರೆ. ಅದಾದ ಬಳಿಕ ಚಾರ್ಜ್ ಶೀಟ್ ಬಿಫೋರ್ ಹಲವು ಬಾರಿ ಪವಿತ್ರ ಗೌಡ ಅವರನ್ನು ತನ್ನ ಮಗಳು ಭೇಟಿ ಮಾಡಿ ಮಾತುಕತೆ ಆಡಿ ಅವರಿಗೆ ಧೈರ್ಯ ತುಂಬಿ ಹೊರಗಡೆ ಬರುವ ಕೆಲಸವನ್ನು ಮಾಡಿದರು. ಅದಾದ ನಂತರ ಇವತ್ತು ಚಾರ್ಜ್ ಶೀಟ್ ಆದ ಬಳಿಕ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ಒಂದು ಸ್ಪಷ್ಟವಾಗಿ ಗೊತ್ತಾಗತ್ತೆ, ಈ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ನ್ಯಾಯ ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಚಾರ್ಜ್ ಶೀಟ್ ಆದ ಬಳಿಕ ಈ ಪೋಸ್ಟನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಈ ಚಾರ್ಜ್ ಶೀಟ್ ಆದ ಬಳಿಕ ಆರೋಪಿ ನಂಬರ್ 1 ಅಂತಲೇ ಆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥ ಮಾಹಿತಿಯನ್ನು ತಿಳಿದು ಈ ರೀತಿ ಸಂದೇಶವನ್ನು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಪವಿತ್ರ ಗೌಡ ಅವರ ಈ ಸಂದೇಶ ಅವರ ಈ ಒಂದು ಚಾರ್ಜ್ ಶೀಟ್ ಆದ ಬಳಿಕ ಅವರು ಪೋಸ್ಟ್ ಮಾಡಿರೋದನ್ನು ನೋಡಿದರೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ನನ್ನ ತಾಯಿ ತಪ್ಪೇ ಇಲ್ಲ ಏನೋ ಅನ್ನುವಂಥದ್ದನ್ನು ಸಾರುವ ಸಂದೇಶ ಇದಾಗಿದೆ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪವಿತ್ರ ಗೌಡ ಅವರ ಮಗಳು ಬರೆದಿರುವಂತಹ ಬರಹ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಾಯಿಯನ್ನು ನೆನೆದು, ತಾಯಿಯ ಈ ಸ್ಥಿತಿಯನ್ನು ನೆನೆದು, ಯಾವತ್ತಿದ್ರೂ ನನಗೆ ನನ್ನಮ್ಮನೇ ಬೆಸ್ಟ್ ಅಂತ ಹೇಳಿದ್ದಾರೆ. ಜೊತೆಗೆ ಮಗಳನ್ನು ಸಾಕಲಿಕ್ಕೆ ತಾಯಿ ಪಟ್ಟಂತಹ ಕಷ್ಟದ ಬಗ್ಗೆಯೂ ಕೂಡ ಅಲ್ಲಿ ವಿವರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲಿಗೆ ಪವಿತ್ರ ಗೌಡ ಅವರು ಹೋದರು, ಹಲವು ಬಾರಿ ಕೂಡ ಅವರ ಮಗಳು ಅವರನ್ನು ಭೇಟಿ ಮಾಡಿದರು, ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು. ಈಗ ಭಾವನಾತ್ಮಕ ಪೋಸ್ಟ್ ಒಂದನ್ನು ಮಾಡಿರುವಂಥದ್ದು, ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಮ್ಮನನ್ನು ನೆನೆದು, ಅಮ್ಮದ ಕಷ್ಟದ ದಿನಗಳನ್ನು ನೆನೆದು ಈ ಬರಹವನ್ನು ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಈಗಾಗಲೇ ಒಂದು ಕಡೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ, ಮತ್ತೊಂದು ಕಡೆ ತಾಯಿಯನ್ನು ನೆನೆದು ಅವರ ಮಗಳು ಈಗ ಈ ಬರಹವನ್ನು ಬರೆದಿರುವಂಥದ್ದು. ದರ್ಶನ್ ಕುರಿತಂತೆಯೂ ಕೂಡ ಅವರ ಮಗ ಇದೇ ರೀತಿಯ ಒಂದು ಪೋಸ್ಟನ್ನು ಹಾಕಿದ್ರು, ಯಾವಾಗ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದರು ಆ ಸಂದರ್ಭದಲ್ಲಿ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಬೆನ್ನಲ್ಲೇ ಪವಿತ್ರ ಗೌಡ ಅವರ ಮಗಳು ಕೂಡ ಒಂದು ಭಾವನಾತ್ಮಕವಾದಂತಹ ಒಂದು ಬರಹವನ್ನು ಬರೆದಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಯಾವತ್ತಿದ್ರೂ ನಮ್ಮಮ್ಮನೇ ನನಗೆ ಬೆಸ್ಟ್ ಅಂತ ಹೇಳಿರುವಂಥದ್ದು. ದರ್ಶನ್ ಕೊಲೆ ಕೇಸ್ಗೆ 5 ಸಾಕ್ಷ್ಯಾಧಾರಗಳು. FSL ರಿಪೋರ್ಟ್ ನಂಬರ್ 1, ಎದೆಯ ಎಲುಬು ರೇಣುಕಾ ಸ್ವಾಮಿಯದ್ದು ಮುರಿದಿದೆ. ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಮೃಗೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಹೇಳ್ತಾ ಇದೆ. ತಲೆಗೆ ಗಂಭೀರವಾದ ಗಾಯವಾಗಿದೆ ಅನ್ನೋದನ್ನು ಕೂಡ FSL ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ರಿಪೋರ್ಟನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು.
ಇನ್ನು ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಕೂಡ FSL ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಈ ಅಂಶವನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಇನ್ನು ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಗಾಯವಾಗಿದೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ ಅನ್ನೋದು ಕೂಡ ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗಿತ್ತು. ಆ ಅಂಶವನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ಇನ್ನು ಈ ಡಿ ಗ್ಯಾಂಗ್ ಹಲ್ಲೆಯಿಂದ ರೇಣುಕಾಸ್ವಾಮಿಯ ಬೆನ್ನು ಮೂಳೆ ತೀವ್ರ ಎತ್ತರದಲ್ಲಿ ಹಾನಿಯಾಗಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಆ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇನ್ನು ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿದೆ, ಆ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯವಾಗಿದೆ ಅಂಥೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ನಲ್ಲಿ ಉಲ್ಲೇಖಿಸಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಮೊಣಕಾಲು ಕೂಡ ಮುರಿತವಾಗಿದೆ. ಆ ರೀತಿ ಸಪೂರ ದೇಹದ ರೇಣುಕಾಸ್ವಾಮಿಯ ಮೇಲೆ ಈ 17 ಜನ ಮುಗಿಬಿದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿಯ ಬಲಗಣ್ಣಿಗೆ ತೀವ್ರತರವಾಗಿ ಹಾನಿಯಾಗಿದೆ. ಆ ರೀತಿ ಇವರು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಡೆತ್ ಟೈಮನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸಂಜೆ 6ರಿಂದ 6:30ಕ್ಕೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋದನ್ನು ಡೆತ್ ಟೈಮನ್ನು ಉಲ್ಲೇಖಿಸಿರುವಂಥದ್ದು. ಹಾಗಾದರೆ ಸಾವಿಗೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ ಚಾರ್ಜ್ ಶೀಟ್ನಲ್ಲಿ. ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗಿದೆ, ಇದರ ಪರಿಣಾಮದಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂತಹದ್ದು. ಇನ್ನು ಶ್ವಾಸಕೋಶಕ್ಕೆ ಮೂಳೆ ಮುರಿದು ಹೋಗಿ ಚುಚ್ಚಿದೆಯಂತೆ. ಅಷ್ಟರ ಮಟ್ಟಿಗೆ ಇವರು ಹಲ್ಲೆಯನ್ನು ಮಾಡಿರುವಂಥದ್ದು, ಹಿಂಸೆಯನ್ನು ಕೊಟ್ಟಿರುವಂಥದ್ದು, ಮೃಗೀಯ ವರ್ತನೆಯನ್ನು ತೋರಿಸಿರುವಂಥದ್ದು. RR ನಗರದ ನಿವಾಸದಲ್ಲಿ ವಶಕ್ಕೆ ಪಡೆದಂತಹ ಬಟ್ಟೆ ದರ್ಶನ್ ಅವರದ್ದು. FSL ರಿಪೋರ್ಟ್ ನಂಬರ್ 2, ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಅದನ್ನು ಡ್ರೈ ಕ್ಲೀನಿಂಗಿಗೆ ದರ್ಶನ್ ಕಳುಹಿಸಿಕೊಟ್ಟಿದ್ರು. ಆದರೂ ಕೂಡ ಲ್ಯೂಮಿನಲ್ ಟೆಸ್ಟ್ನ ಮೂಲಕ ರಕ್ತದ ಕಲೆಯನ್ನು ಪತ್ತೆ ಮಾಡಲಾಗಿದೆ. ಕಪ್ಪು ಬಣ್ಣದ ಟೀ ಶರ್ಟ್ ಅನ್ನು ಧರಿಸಿದ್ರು ದರ್ಶನ್ ಅವತ್ತು, ನೀಲಿ ಕಲರ್ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿದ್ರು, ಲೂಫೋರ್ಸ್ ಶೂನನ್ನು ಹಾಕಿದ್ರು. ಎರಡೂ ಬಟ್ಟೆಯಲ್ಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿರುವಂಥದ್ದು. FSL ರಿಪೋರ್ಟ್ನಲ್ಲಿ ಅದನ್ನೂ ಕೂಡ ಉಲ್ಲೇಖಿಸಿದ್ದಾರೆ. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ನಲ್ಲಿ ಅದು ಕನ್ಫರ್ಮ್ ಆಗಿದೆ. ಬಟ್ಟೆಯನ್ನು ತೊಳೆದಿದ್ರು, ಡ್ರೈ ಕ್ಲೀನಿಂಗಿಗೆ ಕೊಟ್ಟಿದ್ರು, ಲ್ಯೂಮಿನಲ್ ಟೆಸ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗಿರುವಂಥದ್ದು.